ದೇವಜನರೇ, ಹೃದಯವನ್ನು ಬಲ್ಲಂತ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಸಮಗ್ರ ಸತ್ಯವೇದ ಅಧ್ಯಯನಕ್ಕೆ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪ್ರಿಯರೇ, ಯೋಹಾನನು ಬರೆದ ಸುವಾರ್ತೆಯ 11 ಅಧ್ಯಾಯಗಳ ಧ್ಯಾನವನ್ನು ಮುಗಿಸಿ 12ನೇ ಅಧ್ಯಾಯಕ್ಕೆ ನಾವು ಕಾಲಿಟ್ಟಿದ್ದೇವೆ. ಎಷ್ಟೊಂದು ಗಂಭೀರವಾದ ಸತ್ಯವನ್ನು ನಾವು ಕಲಿತುಕೊಂಡೆವು ಅಲ್ವಾ? ದೇವರಿಗೆ ಮಹಿಮೆಯಾಗಲಿ. ಇಂದು ಯೇಸುವಿನ ವಿಷಯದಲ್ಲಿ ಯಹೂದ್ಯರು ಮತ್ತು ಅನ್ಯರು ಅವರು ನೀಡಿದ ಸಾಕ್ಷಿ, ಆತನು ಯೆರೂಸಲೇಮಿನಲ್ಲಿ ಮಾಡಿದಂಥ ಪ್ರವೇಶ, ಗ್ರೀಕರೊಂದಿಗೆ ಮಾತುಕತೆ, ಈ ಎಲ್ಲ ವಿಷಯಗಳನ್ನು ಧ್ಯಾನಿಸಲಿರುವಾಗ ನಮ್ಮನ್ನು ದೇವರಾತ್ಮನ ಹತೋಟಿಗೆ ಕೊಟ್ಟು ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಪರಿಶುದ್ಧ ನಾಮಕ್ಕೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಇಂದು ನಾವು ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 1ರಿಂದ 26ನೇ ವಚನವನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ಈ 12ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೇಸುವಿಗೆ ಯಹೂದ್ಯರು ಅನ್ಯರು ನೀಡಿದ ಸಾಕ್ಷಿ. ಯೇಸು ಬೇಥಾನ್ಯಕ್ಕೆ ಔತಣಕ್ಕಾಗಿ ಬಂದದ್ದು. ಯೇಸು ಯೆರೂಸಲೇಮನ್ನು ಪ್ರವೇಶಿಸಿದ್ದು. ಕಣ್ಣೀರಿನ ಸ್ವಾಗತ. ಯೇಸು ಗ್ರೀಕರ ಬಳಿಗೆ ಬಂದದ್ದು. ಯೇಸು ತನ್ನ ಸಮಯಕ್ಕೆ ಸಮೀಪವಾದದ್ದು. ಬಹಿರಂಗ ಸೇವೆಯ ಅಂತ್ಯ ಎಂಬುವುಗಳೇ. ಕರ್ತನಲ್ಲಿ ಪ್ರಿಯರೇ, ನಾವು ಈ 12ನೇ ಅಧ್ಯಾಯಕ್ಕೆ ಬರುವಾಗ ಯೇಸು ಕ್ರಿಸ್ತನೊಂದಿಗೆ ಬೇಥಾನ್ಯದಲ್ಲಿರುವ ಮಾರ್ಥ, ಮರಿಯಳ ಹಾಗೂ ಲಾಜರನ ಮನೆಗೆ ಹೋಗುತ್ತೇವೆ. ನೋಡಿರಿ, ಯೋಹಾನನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ತನ್ನ ಬಹಿರಂಗ ಸೇವೆಯನ್ನು ಕಾನಾ ಊರಿನ ಒಂದು ಮದುವೆಯಲ್ಲಿ ಆರಂಭಿಸುತ್ತಾನೆ. ಈಗ ಆತನು ಈ ಮನೆಗೆ ಭೇಟಿ ಕೊಡುವುದರ ಮೂಲಕ ಈ ಸೇವೆಯನ್ನು ಕೊನೆಗೊಳಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ ಪ್ರಾರಂಭದ 3 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಪಸ್ಕ ಹಬ್ಬವು ಇನ್ನೂ 6 ದಿವಸ ಮುಂದೆ ಇರಲಾಗಿ ಯೇಸು ಬೇಥಾನ್ಯಕ್ಕೆ ಬಂದನು. ಯೇಸುವು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನು ಅಲ್ಲಿದ್ದನು. ಯೇಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ಥಳು ನೆರವಾಗಿದ್ದಳು. ಲಾಜರನು ಆತನ ಸಂಗಡ ಊಟಕ್ಕೆ ಕೂತವರಲ್ಲಿ ಒಬ್ಬನು. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚೆ ಜಟಮಾಂಸಿ ತೈಲವನ್ನು 1 ಸೇರರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ಆ ತೈಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೆರೂಸಲೇಮಿನಲ್ಲಿ ಯೇಸುಕ್ರಿಸ್ತನನ್ನು ಕೊಲ್ಲುವುದಕ್ಕಾಗಿ ಸಂಚು ಹಾಗೂ ಯೋಜನೆಯೂ ನಡೆಯುತ್ತಿತ್ತು. ಆದರೆ ಬೇಥಾನ್ಯದಲ್ಲಿ ಆತನ ಸ್ನೇಹಿತರು ಆತನಿಗೆ ಒಂದು ಔತಣವನ್ನು ಏರ್ಪಡಿಸಿದ್ದರು. ನೋಡಿರಿ, ಕ್ರೂಜೆಯ ನೆರಳಿನಲ್ಲೇ ಆತನನ್ನು ಪ್ರೀತಿ ಮಾಡಿದವರಿಂದ ಔತಣವು ಏರ್ಪಾಡಾಯಿತು. ಈ ಅತಿ ಸುಮಧುರವಾದ ಔತಣದ ಸಂದರ್ಭವನ್ನು ಈಗ ನಾವು ಧ್ಯಾನ ಮಾಡೋಣ. ಪ್ರಿಯರೇ, ಸತ್ತವರಿಂದ ಎಬ್ಬಿಸಲ್ಪಟ್ಟ ಲಾಜರನು ಯೇಸುವಿನೊಂದಿಗೆ ಅನ್ಯೋನ್ಯವಾಗಿದ್ದನು. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನದಲ್ಲಿ ಯೇಸು ಕ್ರಿಸ್ತನು ತಾನೇ ಹೀಗೆ ಹೇಳಿದ್ದಾನೆ: ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಎಂಬುದಾಗಿ. ನೋಡಿರಿ, ಭೌತಿಕ ರೀತಿಯಲ್ಲಿ ಇದು ಲಾಜರನ ವಿಚಾರದಲ್ಲಿ ಸತ್ಯವಾಗಿತ್ತು. ಆದರೆ ನಮ್ಮ ವಿಚಾರದಲ್ಲಿ ಅದು ಆತ್ಮೀಕವಾಗಿ ಸತ್ಯವಾಗಿರುತ್ತದೆ. ಹೌದು, ನಾವು ಪಾಪ ಅಪರಾಧಗಳಲ್ಲಿ ಸತ್ತವರಾಗಿದ್ದೆವು. ನಮಗೆ ಆತನ ತಿಳುವಳಿಕೆಯಾಗಲಿ ಮತ್ತು ಆತನೊಂದಿಗೆ ಯಾವ ಅನ್ಯೋನ್ಯತೆಯಾಗಲಿ ಇರಲಿಲ್ಲ. ಆದ್ದರಿಂದ ಪ್ರಿಯರೇ, ನಮಗೆ ಆತನು ಹೀಗೆ ಹೇಳಿದ್ದಾನೆ: ಮತ್ತು ಬದುಕುತ್ತಾ ನನ್ನನ್ನು ನಂಬುವವನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ಎಂಥ ಅದ್ಭುತವಾದಂಥ ದೃಶ್ಯ ನಮ್ಮ ಮುಂದೆ ಇದೆಯಲ್ಲವೇ? ಸತ್ತವರೊಳಗಿಂದ ಎದ್ದು ಬಂದ ಲಾಜರನು ಜೀವಂತನಾಗಿ ಈಗ ಯೇಸುಕ್ರಿಸ್ತನ ಜೊತೆಯಲ್ಲಿ ಇದ್ದಾನೆ. ಇನ್ನು ಮರಿಯಳು ಯೇಸುಕ್ರಿಸ್ತನ ಪಾದಗಳ ಬಳಿಯಲ್ಲಿ ಕುಳಿತುಕೊಂಡು ಆತನ ಕುರಿತಾದ ಜ್ಞಾನ ಹಾಗೂ ಕೃಪೆಯಲ್ಲಿ ಬೆಳೆಯುತ್ತಿದ್ದಾಳೆ ಮತ್ತು ಮಾರ್ಥಳು ಊಟ ಬಡಿಸುವುದರಲ್ಲಿ ತೊಡಗಿದ್ದಾಳೆ. ಇದು ಆಕೆಗೆ ಇರುವ ವರ ಮತ್ತು ಅದನ್ನು ಆಕೆಯು ಉಪಯೋಗಿಸುತ್ತಿದ್ದಾಳೆ. ಪ್ರಿಯರೇ, ನಮ್ಮ ಸಭೆಗಳಲ್ಲಿ ಈ ದಿನಗಳಲ್ಲಿ ಇರಬೇಕಾದ 3 ಸಂಗತಿಗಳು ಇವೆ. ಅವು ಯಾವವೆಂದರೆ ಕ್ರಿಸ್ತನಲ್ಲಿ ನವಜೀವನ, ಆರಾಧನೆ ಹಾಗೂ ಗೌರವ ಸಲ್ಲಿಸುವಿಕೆ ಮತ್ತು ಸೇವೆ ಎಂಬುದಾಗಿ. ಹೌದು ಪ್ರಿಯರೇ, ಬೇಥಾನ್ಯದ ಈ ಮನೆಯು ನನ್ನ ಹಾಗೂ ನಿಮ್ಮ ಸಭೆಯ ಒಂದು ಚಿತ್ರಣವಾಗಿರಬೇಕಾಗಿದೆ. ಇದಲ್ಲದೆ ಪ್ರಿಯರೇ, ಮರಿಯಳಲ್ಲಿ ನಾವು ಭಕ್ತಿ ಹಾಗೂ ಆರಾಧನೆ, ಹೇಳಲಾಗದ ಅನ್ಯೋನ್ಯ ಸಂಬಂಧ ಹಾಗೂ ಗಾಢವಾದ ಪ್ರೀತಿಯನ್ನು ಕಾಣುತ್ತೇವೆ. ನೋಡಿರಿ, ಆಕೆಯು ಬಹು ಬೆಲೆಯುಳ್ಳ ಅಚ್ಚೆ ಜಟಾಮಾಂಸಿ ತೈಲವನ್ನು ಯೇಸುಕ್ರಿಸ್ತನ ಪಾದಗಳಿಗೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಒರೆಸಿದಳು.
ಪ್ರಿಯರೇ, ಕೆಲವರು ನೆನೆಸುವುದೇನೆಂದರೆ ಇದು ವ್ಯಭಿಚಾರಿಣಿಯೊಬ್ಬಳು ಯೇಸುವಿನ ಪಾದಕ್ಕೆ ಸುಗಂಧ ತೈಲವನ್ನು ಹಚ್ಚಿದ ಘಟನೆಯೇ ಆಗಿದೆ ಎಂಬುದಾಗಿ. ಒಂದು ವೇಳೆ ಹೀಗೆ ನೆನೆಸುವುದಾದರೆ ಅದು ತಪ್ಪಾದೀತು. ನೋಡಿರಿ, ಆ ಸ್ತ್ರೀಯು ಸಂಪೂರ್ಣವಾಗಿ ಬೇರೆಯವಳೇ ಆಗಿದ್ದಳು. ಆದರೆ ಪ್ರಿಯರೇ, ಎರಡೂ ಘಟನೆಗಳಲ್ಲಿಯೂ ಕಾಣುವಂಥ ಒಂದೇ ಅಂಶವೇನೆಂದರೆ ಇಬ್ಬರೂ ಸಹ ತಮ್ಮ ತಲೆ ಕೂದಲಿನಿಂದ ಯೇಸುಕ್ರಿಸ್ತನ ಪಾದಗಳನ್ನು ಒರೆಸಿದ್ದರು ಮತ್ತು ಆ ತೈಲದ ಪರಿಮಳವು ಇಡೀ ಮನೆಯನ್ನು ತುಂಬಿತು ಎಂಬುದಾಗಿ. ಪ್ರಿಯರೇ, ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 4-6 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆದರೆ ಆತನ ಶಿಷ್ಯರಲ್ಲಿ ಒಬ್ಬನು, ಅಂದರೆ ಆತನನ್ನು ಹಿಡುಕೊಡುವುದಕ್ಕಿದ್ದ ಇಸ್ಕರಿಯೋತ್ ಯೂದನೆಂಬುವನು, ಯಾಕೆ ಈ ತೈಲವನ್ನು 300 ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿಲ್ಲ ಅಂದನು. ಅವನು ಬಡವರಿಗೋಸ್ಕರ ಚಿಂತಿಸಿ ಇದನ್ನು ಹೇಳಲಿಲ್ಲ. ಅವನು ಕಳ್ಳನಾಗಿದ್ದು ತನ್ನ ವಶದಲ್ಲಿದ್ದ ಅವರ ಹಣದ ಚೀಲದಲ್ಲಿ ಹಾಕಿದ್ದನ್ನು ತಕ್ಕೊಳ್ಳುವವನಾಗಿದ್ದರಿಂದಲೇ ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ಕರಿಯೋತ್ ಯೂದನು ತನ್ನ ನಿಜ ಸ್ವಭಾವವನ್ನು ಇಲ್ಲಿ ತೋರಿಸುತ್ತಿದ್ದಾನೆ. ನೋಡಿರಿ, ಆತನು ಶಿಷ್ಯರ ಗುಂಪಿನ ಖಜಾಂಚಿಯಾಗಿದ್ದನು ಮತ್ತು ಅವನು ಬಡವರ ಕುರಿತಾಗಿ ಚಿಂತಿಸುತ್ತಿರಲಿಲ್ಲ. ಯಾವಾಗಲೂ ತನ್ನ ವಿಚಾರವಾಗಿಯೇ ಯೋಚಿಸುತ್ತಿದ್ದನು. ಅವನು ಕಳ್ಳನಾಗಿದ್ದನು ಮತ್ತು ತನ್ನಲ್ಲಿದ್ದ ಹಣದ ಚೀಲದಿಂದ ಕದಿಯುತ್ತಿದ್ದನು. ಮರಿಯಳ ಈ ತೈಲದ ಹಣವನ್ನು ಬಡವರ ಉಪಯೋಗಕ್ಕಾಗಿ ಕೊಡುತ್ತಿದ್ದರೆ ಅದು ತನ್ನ ಬಳಿ ಇದ್ದು ಅದರಿಂದ ಸ್ವಲ್ಪ ಭಾಗ ತಾನು ಉಪಯೋಗಿಸಬಹುದೆಂದು ಅವನು ಭಾವಿಸಿದನು. ಪ್ರಿಯರೇ, ದಯಮಾಡಿ ಗಮನಿಸಿರಿ, 300 ಹಣವೆಂದರೆ ಆಗಿನ ದಿನಗಳ ಒಬ್ಬ ಕಾರ್ಮಿಕನ ವಾರ್ಷಿಕ ಸಂಬಳವಾಗಿತ್ತು. ಪ್ರಿಯರೇ, ಮರಿಯಳು ಈ ಸುಗಂಧ ತೈಲವನ್ನು ಒಂದು ಚಂದ್ರಕಾಂತ ಶಿಲೆಯ ಭರಣಿಯಲ್ಲಿ ತುಂಬಿಸಿಟ್ಟಿದ್ದಳು. ಅದು ಭಾರತದಿಂದ ತರಿಸಿದ್ದು. ಅದನ್ನು ಹಿಮಾಲಯದಲ್ಲಿ ಬೆಳೆಯುವ ಗಿಡಗಳಿಂದ ಮಾಡುತ್ತಿದ್ದು ಅದು ತುಂಬಾ ಬೆಲೆಯುಳ್ಳದಾಗಿತ್ತು. ಪ್ರಿಯರೇ, ಆಕೆಯು ಅದನ್ನು ಯಾಕೆ ಕೊಂಡುಕೊಂಡು ಉಳಿಸಿದ್ದಳು ಎಂಬುದಾಗಿ ಗೊತ್ತಿದೆಯೋ? ಯಾಕಂದರೆ ಆಕೆಯು ಸತ್ತಾಗ ಆಕೆಯ ದೇಹಕ್ಕೆ ಅದನ್ನು ಹಚ್ಚುವುದಕ್ಕಾಗಿ. ಆದರೆ ಪ್ರಿಯರೇ, ಈಗ ಆಕೆಯು ಅದೆಲ್ಲವನ್ನು ಆತನ ಮೇಲೆ ಹೊಯ್ದಳು. ನೋಡಿರಿ ಪ್ರಿಯರೇ, ಯೇಸುಕ್ರಿಸ್ತನ ಮೇಲೆ ಆಕೆಗೆ ಅಷ್ಟು ಪರಿಪೂರ್ಣ ಪ್ರೀತಿ, ಆರಾಧನೆ ಹಾಗೂ ಗೌರವಪೂರ್ಣ ಸಂಬಂಧವೂ ಇತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಆ ಸುಗಂಧ ತೈಲದ ಪರಿಮಳ ಮನೆಯನ್ನೆಲ್ಲ ವ್ಯಾಪಿಸಿತು ಮತ್ತು ಅದು ಇನ್ನೂ ಲೋಕದಲ್ಲಿ ತನ್ನ ಪರಿಮಳವನ್ನು ಬೀರುತ್ತಾ ಇದೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು 7 ಹಾಗೂ 8ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಆಗ ಯೇಸು, ಈಕೆಯನ್ನು ಬಿಡು, ನನ್ನನ್ನು ಹೂಣಿಡುವ ದಿವಸಕ್ಕಾಗಿ ಅದನ್ನು ಇಟ್ಟುಕೊಳ್ಳಲಿ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ, ಆದರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ನಿಜವಾಗಿಯೂ ಒಂದು ಗಮನಾರ್ಹವಾದಂಥ ಘಟನೆಯಾಗಿದೆ. ನೋಡಿರಿ, ಆಕೆಯು ಆತನ ಮರಣದೊಂದಿಗೆ ಒಂದಾಗಿದ್ದಾಳೆಂಬುದನ್ನು ಸೂಚಿಸಲಿಕ್ಕಾಗಿ ಆಕೆಯು ಈ ತೈಲದಿಂದ ಆತನನ್ನು ಅಭಿಷೇಕಿಸಿದ್ದಾಳೆಂದು ಯೇಸುಕ್ರಿಸ್ತನು ಪ್ರಕಟಿಸುತ್ತಾನೆ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನಾವು ಹೀಗೆ ನೋಡುತ್ತೇವೆ, ಸುವಾರ್ತೆಯು ಸಾರಲ್ಪಡುವಲ್ಲೆಲ್ಲ ಈ ಘಟನೆಯು ತಿಳಿಸಲ್ಪಡುತ್ತದೆಂದು ಯೇಸು ಹೇಳಿದನು ಎಂಬುದಾಗಿ. ಹೌದು ಪ್ರಿಯರೇ, ಇದು ಸತ್ಯವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನಾವು ಮರಿಯಳಿಗೂ ಹಾಗೂ ಯೂದನಿಗೂ ನಡುವೆ ಇರುವಂಥ ವ್ಯತ್ಯಾಸವನ್ನು ಗಮನಿಸುತ್ತೇವೆ. ಇಲ್ಲಿ ಕತ್ತಲೆಯೂ ಬೆಳಕು ಜೊತೆಯಾಗಿ ಕಾಣುತ್ತವೆ. ಯೂದನು ಕತ್ತಲೆಯಾಗಿದ್ದಾನೆ ಹಾಗೂ ಮರಿಯಳು ಬೆಳಕಾಗಿದ್ದಾಳೆ. ಪ್ರಿಯರೇ, ಮುಂದುವರಿದು ನಾವು 9-11 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯಹೂದ್ಯರ ಜನಸಮೂಹವು ಆತನು ಅಲ್ಲಿ ಇದ್ದಾನೆಂದು ತಿಳಿದು ಯೇಸುವನ್ನು ನೋಡುವುದಕ್ಕಾಗಿ, ಮಾತ್ರವಲ್ಲದೆ ಆತನು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನನ್ನು ಕೊಲ್ಲಬೇಕೆಂದು ಆಲೋಚಿಸಿದರು. ಯಾಕಂದರೆ ಅವನ ದೆಸೆಯಿಂದ ಯಹೂದ್ಯರಲ್ಲಿ ಅನೇಕರು ಹೋಗಿ ಯೇಸುವನ್ನು ನಂಬುವವರಾದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜನರು ಯೇಸುಕ್ರಿಸ್ತನನ್ನು ನೋಡುವುದಕ್ಕಿಂತ ಹೆಚ್ಚಾಗಿ ಲಾಜರನನ್ನು ನೋಡಬೇಕೆಂಬ ಆಸಕ್ತಿಯಿಂದ ಬಂದಿದ್ದರೆಂದು ನಾನು ನೆನೆಸುತ್ತೇನೆ. ಮತ್ತು ಇಲ್ಲಿ ತೋರಿಸಲ್ಪಟ್ಟ ನಂಬಿಕೆಯು ಯೇಸುಕ್ರಿಸ್ತನು ಯೆರೂಸಲೇಮಿಗೆ ಮೊದಲ ಸಲ ಬಂದಾಗ ಇದ್ದಂಥದೇ ಆಗಿರುತ್ತದೆ. ಪ್ರಿಯರೇ, ಅಲ್ಲಿಯೂ ಸಹ ಜನರು ಯೇಸುಕ್ರಿಸ್ತನನ್ನು ನಂಬಿದರು, ಆದರೆ ಆತನು ಅವರಿಗೆ ವಶವಾಗಲಿಲ್ಲ ಎಂಬುದಾಗಿ ತಿಳಿಸಿದೆ. ಯಾಕಂದರೆ ಅದು ಕುತೂಹಲದ ನಂಬಿಕೆಯಾಗಿತ್ತು. ಪ್ರಿಯರೇ, ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 12ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಮರುದಿವಸ ಜಾತ್ರೆಗೆ ಬಂದಿದ್ದ ಜನಸಮೂಹವು ಯೇಸು ಯೆರೂಸಲೇಮಿಗೆ ಬರುತ್ತಾನೆಂದು ಕೇಳಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ,
ನಿತ್ಯತ್ವದಿಂದ ಈ ಲೋಕದ ಕಾಲಾವಧಿಯೊಳಗೆ ಇಳಿದಾತನನ್ನು ಯೋಹಾನನು ಹೇಗೆ ವಿವರಿಸುತ್ತಾನೆ ನೋಡಿರಿ. ಅದು ಪಸ್ಕ ಹಬ್ಬದ ಮುಂಚಿನ ದಿವಸಗಳಾಗಿತ್ತು. ಜನರ ಗುಂಪು ನಿರೀಕ್ಷೆಯಲ್ಲಿ ಇದ್ದರು. ಪ್ರಿಯರೇ, ಮತ್ತಾಯನ ಸುವಾರ್ತೆಯಲ್ಲಿ ಯೇಸುವನ್ನು ಹುಡುಕುತ್ತಿದ್ದ ಜೋಯಿಸರು ಆತನನ್ನು ಯಹೂದ್ಯರ ಅರಸನೆಂದು ಕರೆದರು. ಈಗ ಆತನ ಸೇವೆಯ ಕೊನೆಯ ಭಾಗದಲ್ಲಿ ಆತನು ಪುನಃ ಯಹೂದ್ಯರ ಅರಸನಾಗಿ ತೋರಿಸಲ್ಪಟ್ಟಿದ್ದಾನೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 13-15 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಖರ್ಜೂರದ ಗರಿಗಳನ್ನು ತಕ್ಕೊಂಡು ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಗೆ ಬಂದು, ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಇಸ್ರಾಯೇಲಿನ ಅರಸನಿಗೆ ಆಶೀರ್ವಾದ ಎಂದು ಆರ್ಭಟಿಸಿದರು. ಮತ್ತು ಯೇಸು ಕತ್ತೆ ಮರಿಯನ್ನು ತರಿಸಿಕೊಂಡು ಅದರ ಮೇಲೆ ಕೂತುಕೊಂಡನು. ಇದರಿಂದ ಚಿಯೋನ್ ನಗರಿಯೇ, ಹೆದರಬೇಡ, ಇಗೋ ನಿನ್ನ ಅರಸನು ಕತ್ತೆ ಮರಿಯ ಮೇಲೆ ಕೂತುಕೊಂಡು ಬರುತ್ತಾನೆ ಎಂಬ ಶಾಸ್ತ್ರದ ಮಾತು ನೆರವೇರಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಇಲ್ಲಿ ಯೇಸು ಕ್ರಿಸ್ತನು ತನ್ನನ್ನು ಅವರ ಅರಸನನ್ನಾಗಿ ತೋರಿಸಿಕೊಡುತ್ತಾನೆ. ಆದರೆ ಅಲ್ಲಿನ ಅಧಿಕಾರಿಗಳು ಆತನನ್ನು ತಿರಸ್ಕರಿಸುತ್ತಾರೆ. ಪ್ರಿಯರೇ, ಇದು ಪ್ರವಾದನೆಯ ಪೂರೈಸುವಿಕೆಗಾಗಿ ಆತನು ಮಾಡಿದ ಕಾರ್ಯವಾಗಿದೆ. ಇದು ನಿಜವಾಗಿ ಒಂದು ಜಯೋತ್ಸವದ ಪ್ರವೇಶವಾಗಿರುವುದಿಲ್ಲ. ನೋಡಿರಿ, ಆತನ ಬಹಿರಂಗ ಸೇವೆಯ ಕಾಲದಲ್ಲಿ ಆತನು ಕುರಿ ಅಗಸೆಯ ಬಾಗಿಲಿನ ಮೂಲಕ ಗದ್ದಲವಿಲ್ಲದೆ ಬರುತ್ತಿದ್ದನು. ಆತನ ಬಹಿರಂಗ ಸೇವೆಯ ಕಾಲದಲ್ಲೆಲ್ಲ ಆತನು ಜನಸಮೂಹದಿಂದ ದೂರವಾಗಿರಲು ಆಶಿಸುತ್ತಿದ್ದನು. ಈಗ ತನ್ನ ಬಹಿರಂಗ ಸೇವೆಯು ಕೊನೆಗೊಂಡಾಗ ಆತನು ಈತನಕ ಮಾಡಿದ ಒಂದು ಬಹಿರಂಗ ಕಾರ್ಯವನ್ನು ಮಾಡಿದನು. ಹೌದು ಪ್ರಿಯರೇ, ಶಾಸ್ತ್ರದಲ್ಲಿ ಬರೆದಂತೆ ಆತನು ದೇವರ ವಾಕ್ಯವನ್ನು, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಯೆರೂಸಲೇಮಿಗೆ ಹೀಗೆ ಕತ್ತೆಯ ಮೇಲೆ ಕೂತು ಮೆರವಣಿಗೆಯಾಗಿ ಬಂದನು. ಪ್ರಿಯರೇ, ಯೇಸುಕ್ರಿಸ್ತನ ಈ ಪ್ರವೇಶದ ಕುರಿತಾಗಿ ಯೋಹಾನನು ಬಹು ಸಂಕ್ಷಿಪ್ತವಾಗಿ ಹೇಳುತ್ತಾನೆ. ಆದರೆ ಅದು ಪ್ರವಾದನೆಯ ನೆರವೇರಿಕೆಯಾಗಿದೆ ಎಂಬುದನ್ನು ತಿಳಿಸುತ್ತಾನೆ. ಜೇಕರೆಯನ ಪ್ರವಾದನಾ ಗ್ರಂಥ 9ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ಚಿಯೋನ್ ನಗರಿಯೇ, ಬಹು ಸಂತೋಷಪಡು, ಯೆರೂಸಲೇಮ್ ಪುರಿಯೇ, ಹರ್ಷಧ್ವನಿಗೈ, ನೋಡು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ ಎಂಬುದಾಗಿ. ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 16ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ. ಇದು ಆತನ ಶಿಷ್ಯರಿಗೆ ಮೊದಲು ತಿಳಿದಿರಲಿಲ್ಲ. ಆದರೆ ಯೇಸು ತನ್ನ ಮಹಿಮೆಯ ಪದವಿಗೆ ಬಂದ ಮೇಲೆ ಇದು ಆತನ ವಿಷಯವಾಗಿಯೇ ಬರೆದದೆ ಎಂದು, ಆತನಿಗೆ ನಾವು ಅದನ್ನೆಲ್ಲಾ ಮಾಡಿದೆವೆಂದು ಅವರ ನೆನಪಿಗೆ ಬಂತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಪೋಸ್ತಲನಾದ ಯೋಹಾನನು ಇದನ್ನು ಅನೇಕ ವರ್ಷಗಳ ಬಳಿಕ ಬರೆದದ್ದು. ಆ ದಿನದಲ್ಲಿ ಯೇಸು ಕ್ರಿಸ್ತನು ಮಾಡುತ್ತಿರುವುದೇನೆಂದು ತಮಗೆ ತಿಳಿಯಲಿಲ್ಲವೆಂಬುದಾಗಿ ಅವನು ಹೇಳುತ್ತಾನೆ. ಒಂದು ವೇಳೆ ಅವನು ಯಾಕೋಬ, ಪೇತ್ರ, ಅಂದ್ರೆಯರನ್ನೂ ಕೇಳಿರಬಹುದು. ಆದರೆ ಅವರಿಗೂ ಸಹ ಅದು ತಿಳಿಯಲಿಲ್ಲ. ಆದರೆ ಪ್ರಿಯರೇ, ಮರಿಯಳು ಮಾತ್ರ ಆತನ ಮರಣದೊಂದಿಗೆ ತನ್ನನ್ನು ಒಂದಾಗಿಸಿಕೊಂಡಿದ್ದಳು. ಇತರರಿಗೆ ಆತನ ಮರಣ, ಪುನರುತ್ಥಾನಗಳವರೆಗೆ ಇದು ಅರ್ಥವಾಗಲಿಲ್ಲ. ಆದರೆ ಯೇಸು ತನ್ನ ಮಹಿಮೆಯ ಪದವಿಗೆ ಬಂದ ಮೇಲೆ ಇದು ಆತನ ವಿಷಯವಾಗಿಯೇ ಬರೆದದೆ ಎಂದು ಅವರ ನೆನಪಿಗೆ ಬಂತು. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು 17-19 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಇದಲ್ಲದೆ ಆತನು ಲಾಜರನನ್ನು ಸಮಾಧಿಯೊಳಗಿಂದ ಕರೆದು ಬದುಕಿಸಿದ ವೇಳೆಯಲ್ಲಿ ಆತನ ಸಂಗಡ ಇದ್ದ ಜನರು ಅದನ್ನು ಸಾರುತ್ತಿದ್ದರು. ಆತನು ಈ ಸೂಚಕ ಕಾರ್ಯವನ್ನು ಮಾಡಿದನೆಂದು ಕೇಳಿದ ಕಾರಣದಿಂದಲೂ ಜನರು ಆತನನ್ನು ಎದುರುಗೊಳ್ಳುವುದಕ್ಕೆ ಹೋಗಿದ್ದರು. ಹೀಗಿರಲಾಗಿ ಫರಿಸಾಯರು, ನಮ್ಮ ಯತ್ನವೇನೂ ಸಾಗಲಿಲ್ಲ, ನೋಡಿರಿ, ಲೋಕವೆಲ್ಲಾ ಆತನ ಹಿಂದೆ ಹೋಯಿತಲ್ಲ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಂಡರು ಎಂಬುದಾಗಿ. ಪ್ರಿಯರೇ, ಇದು ತುಂಬಾ ಅರ್ಥಗರ್ಭಿತವಾದಂಥ ಸಂದರ್ಭ. ಆತನು ಮಾಡಿದ ಅದ್ಭುತ ಕಾರ್ಯದಿಂದಾಗಿ ಜನಸಮೂಹವೆಲ್ಲ ತುಂಬಾ ಉತ್ಸಾಹದಲ್ಲಿದ್ದರು. ಆದರೆ ಅವರ ಆಸಕ್ತಿಯು ಲಾಜರನಲ್ಲಿಯೇ ಇತ್ತು ಹೊರತು ಯೇಸು ಕ್ರಿಸ್ತನಲ್ಲಿ ಅಲ್ಲ. ನೋಡಿರಿ, ಫರಿಸಾಯರು ಆತನನ್ನು ಕೊಲ್ಲಬೇಕೆಂದಿದ್ದರು ಮತ್ತು ಯೆರೂಸಲೇಮು ಹಬ್ಬಕ್ಕಾಗಿ ಬಂದಂಥ ಜನರಿಂದ ತುಂಬಿ ಹೋಗಿತ್ತು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಯೇಸು ಕ್ರಿಸ್ತನು ಕ್ರೂಜೆಗೆ ಹೋಗದೆಯೇ ಅರಸುತನವನ್ನು ಪಡೆಯಬಹುದಾಗಿತ್ತು. ಆದರೆ ಆತನು ಹೀಗೆ ನೇರವಾಗಿ ರಾಜ್ಯವನ್ನು ಪಡೆದಿರುತ್ತಿದ್ದರೆ ಮತ್ತು ಆತನು ಈ ಹೊತ್ತು ಅರಸನಾಗಿರುತ್ತಿದ್ದರೆ ನಾವು ರಕ್ಷಿಸಲ್ಪಡುತ್ತಿರಲಿಲ್ಲ. ನೋಡಿರಿ, ಆತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ
ಕ್ರೂಜೆಗೆ ಹೋಗಲೇಬೇಕಾಗಿತ್ತು. ಆತನ ಮರಣಕ್ಕಿಂತ ಮೊದಲು ಇದು ಒಂದು ಜಯದ ಚಿಕ್ಕ ಸನ್ನಿವೇಶವಾಗಿದ್ದರೂ ಇದು ಆತನ ಜಯದ ಪ್ರವೇಶವಾಗಿರಲಿಲ್ಲ. ಆತನು ಮುಂದಕ್ಕೆ ಕರ್ತರ ಕರ್ತನು ರಾಜಾದಿರಾಜನೂ ಆಗಿ ಬರುವಾಗ ಅದೇ ಆತನ ಜಯದ ಮೆರವಣಿಗೆಯಾಗಿದೆ. ದೇವರಿಗೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಹೋಸನ್ನ, ಕರ್ತನ ಹೆಸರಿನಲ್ಲಿ ಬರುವ ಇಸ್ರಾಯೇಲರ ಅರಸನಿಗೆ ಆಶೀರ್ವಾದ ಎಂದು ಆರ್ಭಟಿಸಿದ ಜನಸಮೂಹ ಈಗ ಎಲ್ಲಿದೆ? ಮರುದಿನ ಅವನನ್ನು ಕ್ರೂಜೆಗೆ ಹಾಕಿರಿ ಎಂದು ಕೂಗಿದ ಗುಂಪು ಅದೇ ಆಗಿರಬಹುದು. ಪ್ರಿಯರೇ, ಅವರು ಹೋಗಿದ್ದಾರೆ ಮತ್ತು ಆತನು ಸಮಾಧಿಯೊಳಗಿದ್ದಾನೆ. ಆತನು ತನ್ನನ್ನು ಅವರ ಅರಸನನ್ನಾಗಿ ಬಹಿರಂಗವಾಗಿ ಸಮರ್ಪಿಸಿಕೊಂಡಿದ್ದನು. ಆದರೆ ಅವರು ಆತನನ್ನು ತಿರಸ್ಕರಿಸಿದರು. ದಯಮಾಡಿ ಆಲೋಚಿಸಿ ನೋಡಿರಿ. ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 20-22 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಇದಲ್ಲದೆ ದೇವಾರಾಧನೆ ಮಾಡಬೇಕೆಂದು ಜಾತ್ರೆಗೆ ಬಂದವರಲ್ಲಿ ಕೆಲವು ಮಂದಿ ಗ್ರೀಕರಿದ್ದರು. ಇವರು ಗಲಿಲಾಯದಲ್ಲಿರುವ ಬೆತ್ಸಾಯಿದ ಊರಿನ ಫಿಲಿಪ್ಪನ ಬಳಿಗೆ ಬಂದು, ಅಯ್ಯ, ಯೇಸುವನ್ನು ನೋಡಬೇಕೆಂದಿದ್ದೇವೆಂದು ಅವನನ್ನು ಬೇಡಿಕೊಂಡರು. ಫಿಲಿಪ್ಪನು ಬಂದು ಅಂದ್ರೆಯನಿಗೆ ಹೇಳಿದನು. ಅಂದ್ರೆಯನು ಫಿಲಿಪ್ಪನು ಯೇಸುವಿಗೆ ಹೇಳಿದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಕಾಣುವಂತೆ ಯೇಸು ಕ್ರಿಸ್ತನು ದೇವಾಲಯದೊಳಕ್ಕೆ ಹೋಗಿರಬೇಕು. ಅಲ್ಲಿ ಸ್ತ್ರೀಯರಿಗೊಂದು, ಅನ್ಯ ಜನಗಳಿಗೊಂದು ಪ್ರತ್ಯೇಕವಾದಂಥ ಅಂಗಳಗಳಿರುವುದರಿಂದ ಈ ಗ್ರೀಕರು ಯೇಸುವಿರುವಲ್ಲಿಗೆ ಹೋಗಲು ಸಾಧ್ಯವಿಲ್ಲ. ನೋಡಿರಿ, ಫಿಲಿಪ್ಪನಿಗೆ ಗ್ರೀಕ್ ಹೆಸರಿದ್ದು ಅವನು ಗ್ರೀಕ್ ಭಾಷೆಯನ್ನು ಮಾತನಾಡಿರಬಹುದು. ಆದ್ದರಿಂದ ಅವರು ಅವನ ಬಳಿಗೆ ಬಂದರು. ಪ್ರಿಯರೇ, ಫಿಲಿಪ್ಪನು ಸೌಮ್ಯ ಸ್ವಭಾವದವನಾಗಿರುವುದರಿಂದ ಅವನು ಸಹಾಯಕ್ಕಾಗಿ ಅಂದ್ರೆಯನ ಬಳಿಗೆ ಹೋದನು. ಹೀಗೆ ಅವರಿಬ್ಬರೂ ಒಟ್ಟಾಗಿ ಗ್ರೀಕರನ್ನು ಯೇಸು ಕ್ರಿಸ್ತನ ಬಳಿಗೆ ಕರೆತಂದರು. ಪ್ರಿಯರೇ, ನಾವು ಮುಂದುವರೆದು 23 ಹಾಗೂ 24ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ. ಆಗ ಯೇಸು ಅವರಿಗೆ ಉತ್ತರ ಕೊಟ್ಟು ಹೇಳಿದ್ದೇನೆಂದರೆ, ಮನುಷ್ಯಕುಮಾರನು ತನ್ನ ಮಹಿಮೆಯ ಪದವಿಯನ್ನು ಹೊಂದುವ ಸಮಯ ಬಂದದೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇಯಾಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಯೇಸು ಕ್ರಿಸ್ತನು ನಿಜವಾಗಿ ಎಂದು ಹೇಳುವಾಗ ಆತನು ಒಂದು ಪ್ರಾಮುಖ್ಯವಾದಂಥ ವಿಚಾರದಿಂದ ಹೇಳುತ್ತಿದ್ದಾನೆಂಬುದಾಗಿ ಅರ್ಥ. ಹೌದು ಪ್ರಿಯರೇ, ಅದು ಅತಿ ಪ್ರಾಮುಖ್ಯವಾದದ್ದೆಂದು ಅರ್ಥವಾಗುತ್ತದೆ. ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು. ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ಗ್ರೀಕರು ಯೇಸುಕ್ರಿಸ್ತನ ಕುರಿತಾಗಿ ಕೇಳಿದ್ದರಿಂದ ಮತ್ತು ಆತನ ಅದ್ಭುತಗಳನ್ನು, ವಿಶೇಷವಾಗಿ ಆತನು ಲಾಜರನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದನ್ನೂ ಕುರಿತು ಅವರು ಕೇಳಿದ್ದರಿಂದ ಆತನನ್ನು ನೋಡಬೇಕೆಂದು ಬಯಸಿದರು. ಆದರೆ ಯೇಸು ಕ್ರಿಸ್ತನು ಅವರ ಗಮನವನ್ನು ತನ್ನ ಕ್ರೂಜೆಯ ಕಡೆಗೆ ನಡೆಸುತ್ತಾನೆ. ಯಾಕಂದರೆ ಆತನು ಈಗ ಕ್ರೂಜೆಯ ನೆರಳಿನಲ್ಲೇ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಆತನ ಕ್ರೂಜೆಯ ಕುರಿತಾದ ಅಭಿಪ್ರಾಯವು ರೋಮಾಯರ ಈ ಕುರಿತ ಅಭಿಪ್ರಾಯದಿಂದ ತೀರಾ ವಿಭಿನ್ನವಾಗಿಯೇ ಇತ್ತು. ಯಾಕಂದರೆ ಅವರ ದೃಷ್ಟಿಯಲ್ಲಿ ಅದು ಒಂದು ಅವಮಾನದ, ನಾಚಿಕೆಯ ಹಾಗೂ ಹೀನ ಶಿಕ್ಷೆಯ ಸಂಕೇತವಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ನೋಡಿರಿ, ಆತನು ಮರಣದ ತನಕವೂ, ಅಂದರೆ ಕ್ರೂಜೆಯ ಮರಣದ ತನಕವೂ ವಿಧೇಯನಾದನು. ಯಾಕೆ? ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ ಎಂಬುದಾಗಿ. ಹಾಗೆಯೇ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ಎಂಬುದಾಗಿ. ಆದ್ದರಿಂದಲೇ ಪ್ರಿಯರೇ, ಆತನು ತಾನು ಮಹಿಮೆ ಹೊಂದುವ ಸಮಯ ಬಂದಿದೆ ಎಂದು ಹೇಳುತ್ತಾನೆ. ಬಳಿಕ ನಮ್ಮ ಕರ್ತನು ಗೋಧಿಯ ಕಾಳಿನ ಭೌತಿಕ ಉದಾಹರಣೆಯ ಮುಖಾಂತರ ಒಂದು ದೊಡ್ಡ ನಿಯಮವನ್ನು ತಿಳಿಸುತ್ತಾನೆ. ಅದೇನೆಂದರೆ, ಒಂದು ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸತ್ತರೂ ಅದು ಗಿಡ್ಡ ತೆನೆ ಹಾಗೂ ಸಮೃದ್ಧಿಯ ಬೆಳೆಯನ್ನು ಕೊಡುತ್ತದೆ. ಹೌದು ಪ್ರಿಯರೇ, ಫಲ ಕೊಡಬೇಕಾದರೆ ಅದು ಸಾಯಬೇಕಿದೆ.
ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆತನನ್ನು ನೋಡಲು ಬಂದಿರುವ ಗ್ರೀಕರಿಗೆ ಇದು ವಿಚಿತ್ರ ಸಂಗತಿಯಾಗಿ ಕೇಳಿರಬಹುದು. ಯಾಕಂದರೆ ಆತನನ್ನು ಭೌತಿಕವಾಗಿ ತಿಳಿದುಕೊಳ್ಳುವುದಕ್ಕಿಂತಲೂ ಹೆಚ್ಚಿನದು ಬೇಕಾಗಿದೆ ಎಂದು ಆತನು ಅವರಿಗೆ ಹೇಳುತ್ತಾನೆ. ನೋಡಿರಿ, ಅವರು ತಿಳಿದುಕೊಳ್ಳಬೇಕಾದಂಥ ಪ್ರಾಮುಖ್ಯವಾದಂಥ ಸಂಗತಿ ಏನೆಂದರೆ ಆತನು ಸಾಯುವುದಕ್ಕಿದ್ದಾನೆ ಮತ್ತು ಆತನು ಹೂಣಲ್ಪಡುತ್ತಾನೆ. ನೋಡಿರಿ, ಗೋಧಿಯ ಕಾಳು ಸತ್ತಾಗ ಅದು ಜೀವವನ್ನು ಉತ್ಪತ್ತಿ ಮಾಡುತ್ತದೆ. ಹೌದು ಪ್ರಿಯರೇ, ಆತನು ಸತ್ತನು ಹಾಗೂ ತಿರುಗಿ ಎದ್ದು ಬಂದನು. ಇದು ಬಹು ಗಮನಾರ್ಹವಾದಂಥ ಸಂಗತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ಆತನು ಗ್ರೀಕರಿಗೆ ಆಧಾರ ಸೂತ್ರವನ್ನಾಗಿ ಸತ್ಯವೊಂದನ್ನು ವಿವರಿಸುತ್ತಾನೆ. ದೇವರು ಪ್ರೀತಿಸುವ ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೀಗೆ ಹೇಳುತ್ತಾನೆ, ತನ್ನ ಪ್ರಾಣವನ್ನು ಪ್ರೀತಿಸುವವನು ಅದನ್ನು ಕಳಕೊಳ್ಳುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಾನು ಈ ಲೋಕದ ರೀತಿಯಲ್ಲಿ ಜೀವಿಸುವುದಾದರೆ ನನ್ನ ಪ್ರಾಣವನ್ನು ಕಳಕೊಳ್ಳುತ್ತೇನೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇದಕ್ಕೆ ವ್ಯತಿರಿಕ್ತವಾದದ್ದೊಂದನ್ನು ಹೇಳುತ್ತಾನೆ. ಅದೇನೆಂದರೆ, ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು ಎಂಬುದಾಗಿ. ಅಂದರೆ ನಾನು ಈ ಲೋಕದ ರೀತಿಯಲ್ಲಿ ಜೀವಿಸದೆ ಅಥವಾ ನಾನು ಈ ಲೋಕದವುಗಳಿಗಾಗಿ ಜೀವಿಸದೇ ಇದ್ದಲ್ಲಿ ನಾನು ನನ್ನ ಪ್ರಾಣವನ್ನು ನಿತ್ಯ ಜೀವಕ್ಕಾಗಿ ಕಾಪಾಡಿಕೊಳ್ಳುವವನಾಗಿದ್ದೇನೆ. ಹಾಗಾದರೆ ಪ್ರಿಯರೇ, ನಿತ್ಯ ಜೀವವು ಯಾವುದರಿಂದ ಬರುತ್ತದೆ? ಹೌದು, ಅದು ಭೂಮಿಗೆ ಸತ್ತು ಪುನಃ ಜೀವವನ್ನು ಹೊಂದಿ ಮೊಳೆತು ಬಂದ ಗೋಧಿಯಾದ ಯೇಸು ಕ್ರಿಸ್ತನಿಂದಲೇ ಬರುತ್ತದೆ. ಇದೇ ನಾನು ನನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವ ವಿಧಾನ ಮತ್ತು ಅದಕ್ಕೆ ಇರುವ ಮಾರ್ಗ ಇದೊಂದೇ ಆಗಿರುತ್ತದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 26ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನೂ ಸಹ ಇರುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ತಂದೆಯು ಅವನಿಗೆ ಬಹುಮಾನ ಮಾಡುವನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತರೆ, ಅವರು ತನ್ನನ್ನು ಹಿಂಬಾಲಿಸಬೇಕೆಂದು ಯೇಸುಕ್ರಿಸ್ತನು ಕೇಳಿಕೊಳ್ಳುತ್ತಾನೆ. ಈಗ ಆತನು ಕ್ರೂಜೆಯ ಹಾದಿಯಲ್ಲಿ ಇದ್ದಾನೆ ಮತ್ತು ತಾನಿರುವಲ್ಲೇ ತನ್ನ ಸೇವಕನೂ ಸಹ ಇರುವನೆಂದು ಆತನು ವಾಗ್ದಾನ ಮಾಡುತ್ತಾನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಜೀವಿತದ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. ಇಲ್ಲಿ ಆತನು ವಿರೋಧಾತ್ಮಕವಾಗಿ ಕಾಣುವ ಕೆಲವು ಹೇಳಿಕೆಗಳನ್ನು ನೀಡಿದ್ದಾನೆ. ನಾವು ಅವುಗಳ ಅರ್ಥವನ್ನು ಪವಿತ್ರಾತ್ಮನ ಸಹಾಯದಿಂದ ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಪ್ರಿಯರೇ, ಈ ವಾಕ್ಯಾರ್ಥಗಳ ಬೆಳಕಿನಲ್ಲಿ ನಾವು ನಮ್ಮ ಜೀವಿತಗಳನ್ನು ಪರೀಕ್ಷಿಸಿಕೊಂಡು ಈ ಲೋಕದಲ್ಲಿ ನಾವು ಆತನವರಾಗಿ ಜೀವಿಸಲು ಮತ್ತು ಆತನಿಗಾಗಿ ಸಾಯಲು ಸಿದ್ಧರಾಗಿರುವ ನಿಜ ವಿಶ್ವಾಸಿಗಳಾಗಿ ಆತನ ಮಹಿಮೆಗೋಸ್ಕರ ಜೀವಿಸೋಣ. ಹಾಗಾಗುವಂತೆ ತಂದೆಯಾದ ದೇವರು ತನ್ನಾತ್ಮನ ಮೂಲಕ ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರೀತಿಯುಳ್ಳ ದೇವಜನರೇ, ಯೋಹಾನನ ಸುವಾರ್ತೆಯ ಪ್ರಕಾರ ಯೇಸು ಕ್ರಿಸ್ತನು ಬಹಿರಂಗ ಸೇವೆಯನ್ನು ಕಾನಾ ಊರಿನ ಒಂದು ಮದುವೆಯ ಮನೆಯಲ್ಲಿ ಆರಂಭಿಸಿ ಅನಂತರ ಬೆಥಾನ್ಯದ ಔತಣದ ಮನೆಯಲ್ಲಿ ಮುಗಿಸ್ತಾನೆ. ಅಲ್ಲಿ ಆತನಿಗೆ ತೈಲಾಭಿಷೇಕವು ಮರಿಯಳಿಂದ ನಡೆಯುತ್ತದೆ. ಆತನು ಒಂದು ದೈವಿಕ ಕ್ರೈಸ್ತ ಕುಟುಂಬಕ್ಕೆ ಹೆಚ್ಚಿನ ಮಹತ್ವ ಕೊಡುತ್ತಾನೆ. ಆತನು ಕ್ರೂಜೆಯ ಹಾದಿಯಲ್ಲಿದ್ದನು. ಆತನ ಸಮಯವು ಪರಿಪೂರ್ಣ ಆಗುವ ಗಳಿಗೆ ಹತ್ತಿರವಾಗುತ್ತಿತ್ತು. ಹೀಗೆಲ್ಲ ವಿಚಾರಗಳನ್ನು ನಾವು ಕಂಡುಕೊಂಡೆವು. ನಾವು ಕೂಡ ಆತನು ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತ್ಮಭರಿತರಾಗಿಯೂ ದೈವಿಕ ಕ್ರೈಸ್ತ ಕುಟುಂಬವಾಗಿಯೂ ಮುನ್ನಡೆಯೋಣ. ಬನ್ನಿರಿ, ಪ್ರಾರ್ಥನೆಯನ್ನು ನಾವು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಒಂದು ಸಮಯದಲ್ಲಿ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಹೀಗೆ ದೈನಂದಿನ ಈ ಕಾರ್ಯಕ್ರಮಗಳ ಮೂಲಕ ಅವರು ಆತ್ಮಿಕ ಲಾಭವನ್ನು ಪ್ರಯೋಜನವನ್ನು ಹೊಂದುತ್ತಾ ಇದ್ದಾರೆ. ಅದಕ್ಕಾಗಿ ಸ್ತೋತ್ರ. ಹೆಸರಾಗಿ ಆಶೀರ್ವದಿಸು. ಅವರ ಸಮಸ್ಯೆಗಳನ್ನು ಕುಂದು ಕೊರತೆಗಳನ್ನು ನೀಗಿಸಿ ಆತ್ಮಿಕ ಜೀವಿತದಲ್ಲಿ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಕೃಪೆ ತೋರಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್.
ಪ್ರಿಯರೇ, ದೇವಭಕ್ತಿಯ ಜೀವಿತ ದೇವರ ಕಾರ್ಯಗಳಿಗಾಗಿ ಉಪಯೋಗಿಸಲ್ಪಡುವುದು ಮತ್ತು ಬಹುಮಾನ ಹೊಂದಿಕೊಳ್ಳುವುದು. ಆದ್ದರಿಂದ ಇಂತಹ ಆಶೀರ್ವಾದ ಪ್ರತಿಯೊಬ್ಬರೂ ಹೊಂದಿಕೊಳ್ಳಲು ಈ ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ತಿರುಗಿ ಭೇಟಿಯಾಗೋಣವಾ? ವಂದನೆಗಳು.